महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा भक्तमानसहंसाय सच्चिदानंदरूपिणे नमः ಶಂಕರಲಿಂಗಾಯ ನಮಃ ಸದ್ಗುರುಮೂರ್ತಯೇ ನಮಃ. ಅಪ್ಪ ಅವರ ಪಾದಾರವಿಂದಗಳಲ್ಲಿ ನನ್ನ ಭಕ್ತಿಪೂರ್ವಕ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಅವರ ಚರಿತ್ರೆಯ ಒಂದು ಭಾಗವನ್ನು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿದ್ದೇನೆ. ನಾವು ಸಾಮಾನ್ಯವಾಗಿ ಈ ಪವಾಡಗಳು ಅನ್ನೋದ್ರ ಬಗ್ಗೆ ಕೇಳಿರ್ತೀವಿ. ಈಗ ಪವಾಡಗಳನ್ನು ತೋರಿಸ್ತಾರೆ, ಒಂದು ಸಿದ್ಧಿಗಳನ್ನು ಪಡ್ಕೊಂಡಿರ್ತಾರೆ ಅನ್ನೋದ್ರ ಬಗ್ಗೆ ಎಲ್ಲ ಕೇಳಿರ್ತೇವೆ. ಸಾಕಷ್ಟು ಜನರು ಈ ಏನೋ ಒಂದು ತಪಶ್ಚರ್ಯವನ್ನು ಆಚರಿಸಿ ಈ ಸಿದ್ಧಿಗಳನ್ನು ಪಡ್ಕೊಂಡಿರ್ತಾರೆ. ಹಾಗೆ ಆ ಸಿದ್ಧಿಗಳನ್ನು ಒಂದು ಪ್ರದರ್ಶನ ಮಾಡಿ ಅದರಿಂದ ಕೆಲವರು ಪ್ರಾಪಂಚಿಕವಾಗಿ ಏನೋ ಒಂದು ಹಣವನ್ನು ಕೀರ್ತಿಯನ್ನು ಗಳಿಸ್ಕೊತಾ ಇರ್ತಾರೆ. ಅಂದು ಜನರು ಕೂಡ ಇಂಥ ಒಂದು ಪವಾಡಗಳಿಗೆ ಸಾಕಷ್ಟು ರೀತಿಯಾಗಿ ಆಕರ್ಷಿತರಾಗೋದು ಹೆಚ್ಚಿನ ಸಂಖ್ಯೆಯಲ್ಲಿ ನಾವು ನೋಡ್ತಾ ಇರ್ತೇವೆ. ಅಲ್ಲದೇ ಎಲ್ಲರೂ ಈ ಸಿದ್ಧಿಗಳನ್ನು ಪಡ್ಕೊಂಡವರೆಲ್ಲರೂ ಒಂದು ಪ್ರಾಪಂಚಿಕವಾಗಿ ಏನೋ ಒಂದು ಜನರಿಗೆ ಮರಳು ಮಾಡೋಕ್ಕೆ ಉಪಯೋಗಿಸ್ಕೋತಾರೆ ಅಂತಲ್ಲ, ಒಂದು ಜನರ ಒಂದು ಲೋಕ ಕಲ್ಯಾಣಕ್ಕೆ ಹಿತಕ್ಕಾಗಿ ಕೂಡ ಉಪಯೋಗಿಸ್ಕೊಳ್ಳೋದು, ಅದನ್ನು ಉಪಯೋಗಿಸಿ ಒಳ್ಳೆಯದನ್ನು ಮಾಡೋದು ಕೂಡ ಇದೆ. ಅದನ್ನು ಕೂಡ ಸಾಕಷ್ಟು ನಾವು ನೋಡಿರ್ತೇವೆ. ಆದರೆ ಈ ಏನು ಸಿದ್ಧಿಯನ್ನು ಪಡ್ಕೊಂಡಿರ್ತಾರೆ ಆ ಒಂದು ಸ್ಥಿತಿಗೂ, ಸಿದ್ಧ ಪುರುಷರು ಅಂತ ಹೇಳ್ತಾರೆ, ಆ ಒಂದು ಸ್ಥಿತಿಗೂ ಒಂದು ಸದ್ಗುರುಗಳ ಒಂದು ಸ್ಥಿತಿಗೂ ಬಹಳಷ್ಟು ಒಂದು ವ್ಯತ್ಯಾಸ ಇರುತ್ತೆ. ಅಂದರೆ ಸದ್ಗುರುಗಳು ಅಂದರೆ ಅವರು ಪರಿಪೂರ್ಣ ಪರಬ್ರಹ್ಮ ಸ್ಥಿತಿಯಲ್ಲಿ ಇರುವಂಥವರು, ಪರಬ್ರಹ್ಮ ಸ್ವರೂಪರೇ ತಾವಾಗಿರುವಂಥವರು ಸದ್ಗುರುಗಳು. ನಾವು ಏನು ಹೇಳ್ತೀವಿ, ಗುರುಹರಿ, ಗುರುಹರ, ಗುರುಬ್ರಹ್ಮ, ಗುರುವೇ ಸಾಕ್ಷಾತ್ ಪರಬ್ರಹ್ಮ ಅಂತ ಹೇಳ್ತೀವಿ. ಅಂದರೆ ಸದ್ಗುರು ಅಂದರೆ ಅವನು ಹರಿ ಕೂಡ ಹೌದು, ಹರನೂ ಕೂಡ ಹೌದು, ಹಾಗೆ ಬ್ರಹ್ಮನೂ ಕೂಡ ಹೌದು, ಹಾಗೆ ಸಾಕ್ಷಾತ್ ಪರಬ್ರಹ್ಮ ಹರಿಹರ ಬ್ರಹ್ಮಾದಿಗಳ ಹೃದಯದಲ್ಲಿ ಬೆಳಗುತ್ತಿರುವ ಜ್ಯೋತಿ ಏನಿದೆ ಅಂದರೆ ಅವರ ಆತ್ಮಸ್ವರೂಪವಾದವನು ಆ ಗುರುವು, ಆ ಪರಬ್ರಹ್ಮ ಸ್ವರೂಪನಾದವನು ಆ ಸದ್ಗುರುವು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಅದೇ ಹರಿ ಮುನಿದರು ಗುರು ಕಾಯಬಲ್ಲನು, ಆದರೆ ಗುರು ಮುನಿದರೆ ಕಾಯುವವರು ಯಾರೂ ಇಲ್ಲ ಅಂಥ ಒಂದು ಪರಬ್ರಹ್ಮ ಸ್ಥಿತಿಯಲ್ಲಿ ಇರ್ತಾರೆ ಸದ್ಗುರುಗಳು. ಅವರಿಗಿನ್ನ ಹೆಚ್ಚಿನದು ಯಾವುದೂ ಇಲ್ಲ, ಅದಕ್ಕಿಂತ ಹೆಚ್ಚಿನ ಸ್ಥಿತಿ ಅನ್ನೋದು ಯಾವುದೂ ಇಲ್ಲ. ಆ ಗುರುವೇ ಎಲ್ಲದಕ್ಕಿಂತ ಸರ್ವಶ್ರೇಷ್ಠ. ಆ ಗುರು ಒಂದು ಪದವೇ, ಗುರು ತತ್ವವೇ ಎಲ್ಲದಕ್ಕಿಂತ ಹೆಚ್ಚಿನದು ಅಂತ ಸಾಕ್ಷಾತ್ ಈಶ್ವರನೇ ಪಾರ್ವತಿಗೆ ಗುರುಗೀತೆಯಲ್ಲಿ ಹೇಳಿದ್ದಾನೆ. ಅಂತಹ ಒಂದು ಉನ್ನತವಾದ ಸ್ಥಿತಿ ಆ ಸದ್ಗುರುಗಳದಾಗಿರುತ್ತೆ. ಅವರು ಈಗ ಸದ್ಗುರುಗಳ ಚರಿತ್ರೆಯಲ್ಲೂ ನಾವು ಸಾಕಷ್ಟು ಪವಾಡಗಳನ್ನು ಕೇಳ್ತೀವಲ್ಲ, ಓದಿರ್ತೀವಲ್ಲ ಅಂತ ನಮಗೆ ಅನ್ನಿಸ್ಬೋದು. ಆ ಸದ್ಗುರುಗಳ ಒಂದು ಚರಿತ್ರೆಯಲ್ಲಿ ಕೂಡ ಖಂಡಿತ ನಾವು ಕೇಳಿರ್ತೇವೆ, ಪವಾಡಗಳು ಆಗಿರುತ್ತೆ. ಅಂದರೆ ಅವರ ಭಕ್ತರ ಯಾವುದೋ ಒಂದು ಕಷ್ಟ ಪರಿಹಾರಕ್ಕೋ ಅಥವಾ ಅವರ ಉದ್ಧಾರಕ್ಕೋ ಒಂದು ಪವಾಡಗಳು ಆಗಿರೋದನ್ನು ನಾವು ಕಾಣ್ತೇವೆ. ಆದರೆ ಇದಕ್ಕೂ ಕೇವಲ ಒಂದು ಪವಾಡಗಳ ಒಂದು ಸಿದ್ಧಿಗಳ ಪ್ರದರ್ಶನಕ್ಕೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಅಲ್ಲಿ ಒಂದು ಪವಾಡ ತೋರಿಸಿ ಯಾವುದೋ ಒಂದು ಕಷ್ಟ ಪರಿಹಾರ ಮಾಡಿದೆ ಅಂತ ಹೇಳಿಬಿಟ್ಟು ಅವ್ರು ಏನೋ ಒಂದು ಪ್ರಾಪಂಚಿಕ ಲಾಭಕ್ಕಾಗಿ ತೋರಿಸೋದಕ್ಕೂ ಅದಕ್ಕೂ ಅಥವಾ ಇನ್ನೂ ಏನೋ ಒಂದು ಒಳ್ಳೆಯ ಉದ್ದೇಶದಿಂದಲೇ ಒಂದು ಜನರ ಕಷ್ಟ ಪರಿಹಾರ ಮಾಡಿಕೊಡ್ತಿರ್ತಾರೆ ಕೆಲವರು ಸಿದ್ಧಿಗಳನ್ನು ಪಡ್ಕೊಂಡವರು ಕೂಡ. ಆದರೆ ಆ ಒಂದು ಹಂತಕ್ಕೂ ಸದ್ಗುರುಗಳ ಒಂದು ಉನ್ನತ ಸ್ಥಿತಿಗೂ ಬಹಳಷ್ಟು ವ್ಯತ್ಯಾಸ ಇರುತ್ತೆ. ಸದ್ಗುರು ಅಂದರೆ ಅವನು ಯಾವುದೋ ಒಂದು ಕಷ್ಟವನ್ನು ಪರಿಹಾರ ಮಾಡಿ ನಮ್ಮನ್ನು ಅಲ್ಲಿಗೆ ಬಿಟ್ಬಿಡೋನಲ್ಲ, ಒಂದು ಜನ್ಮಾಂತರಕ್ಕೂ ನಮ್ಮ ಒಂದು ಉದ್ಧಾರದ ಒಂದು ಮಾರ್ಗವನ್ನು ನಮಗೆ ತೋರಿಸುವಂಥವನು. ಅವನು ನಿಜವಾದ ತಂದೆ ತಾಯಿ ಅಂತಂದರೆ ಸದ್ಗುರುವೇ ಆಗಿರ್ತಾನೆ. ನಮಗೆ ನಿಜವಾದ ಬಂಧು ಬಳಗ ಅಂದರೆ ಸದ್ಗುರುವೇ ಆಗಿರ್ತಾನೆ. ಹಾಗೂ ನಿಜವಾದ ಸ್ನೇಹಿತ ಅಂದರೆ ಸದ್ಗುರುವೇ ಆಗಿರ್ತಾನೆ ಅಂತ ಹೇಳಿಬಿಟ್ಟು ಹೇಳ್ತಾರೆ ಶ್ರೀಧರ ಸ್ವಾಮಿಗಳು. ಹಾಗಾಗಿ ಅವನು ಸದ್ಗುರು ಅಂದರೆ ಅದಕ್ಕೆ ಬಹಳ ಒಂದು ಹೆಚ್ಚಿನ ಒಂದು ಮಹತ್ವ ಇದೆ. ಅವನಿಗಿನ್ನ ಗುರುವಿಗಿನ್ನ ಯಾವುದೂ ಹೆಚ್ಚಲ್ಲ, ಗುರುವಿಗಿನ್ನ ಯಾವುದೂ ಹೆಚ್ಚಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಅಂಥ ಒಂದು ಸ್ಥಿತಿಗೂ ಈ ಒಂದು ಸಿದ್ಧ ಪುರುಷರು ಅಥವಾ ಸಿದ್ಧಿಗಳಿಗೂ, ಸಿದ್ಧಿಯನ್ನು ಪಡ್ಕೊಂಡಿರೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಈ ಒಂದು ವಿಚಾರದಿಂದ ಒಂದು ಘಟನೆಯನ್ನು, ಒಂದು ಚರಿತ್ರೆಯ ಒಂದು ಭಾಗವನ್ನು ನಾವು ನೋಡ್ಬೋದು. ಅದರಲ್ಲಿ ಕೂಡ ಈ ಒಂದು ವಿಚಾರ ಬರುತ್ತೆ. ಆ ಒಂದು ಭಾಗವನ್ನು ನಾನು ಹೇಳ್ತೇನೆ.
ಹರಿಹರದಲ್ಲಿ ನಾರಾಯಣ ಮಹಾರಾಜರು ಅಂತ ಇರ್ತಾರೆ. ನಾರಾಯಣ ಮಹಾರಾಜರು ಅವರು ಅಪ್ಪ ಅವರ ಬಳಿ ಒಮ್ಮೆ ಬರ್ತಾರೆ. ಅಂದರೆ ನುಲೇನೂರಲ್ಲಿ ಅಪ್ಪ ಅವರು ಇರ್ತಾರೆ. ಆಗ ಅಪ್ಪ ಅವರ ಬಳಿ ಬರ್ತಾರೆ. ಅವರು ಒಂದು ವಿನಂತಿ ಮಾಡ್ಕೊಳ್ತಾರೆ ಅಪ್ಪ ಅವರ ಬಳಿ ಬಂದು. ಅವರು 99 ಅಖಂಡ ಭಜನಾ ಸಪ್ತಾಹವನ್ನು ಮಾಡಿರ್ತಾರಂತೆ. ಹಾಗೆ ಅವರು ಹೇಳ್ತಾರೆ, ನಾನು 99 ಅಖಂಡ ಭಜನಾ ಸಪ್ತಾಹ ಮಾಡಿದ್ದೇನೆ. 100ನೇ ಒಂದು ಸಪ್ತಾಹವನ್ನು ತಮ್ಮ ಒಂದು ಉಪಸ್ಥಿತಿಯಲ್ಲಿ, ತಮ್ಮ ಸಾನ್ನಿಧ್ಯದಲ್ಲಿ, ತಮ್ಮ ಆಶೀರ್ವಾದದೊಂದಿಗೆ ಮಾಡಬೇಕು ಅಂತ ನನ್ನ ಇಚ್ಛೆ. ಲೋಕಿಕೆರೆಯಲ್ಲಿ ಮಾಡಬೇಕು, ತಾವು ಇದಕ್ಕೆ ಆಶೀರ್ವಾದ ಮಾಡಬೇಕು, ತಾವು ಅಲ್ಲಿ ಬರಬೇಕು ಅಂತ ಹೇಳಿಬಿಟ್ಟು ಅಪ್ಪ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾರೆ. ಅದಕ್ಕೆ ಅಪ್ಪ ಅವರು ಹೇಳ್ತಾರೆ ನಾರಾಯಣ ಮಹಾರಾಜರಿಗೆ, ಸ್ವತಃ ನೀವೇ ಸಿದ್ಧ ಪುರುಷರಲ್ವೇ, ನಿಮಗೆ ಯಾಕೆ ನಮ್ಮ ಸಹಾಯ ಬೇಕು ಅಂತ ಅಪ್ಪ ಅವರು ಕೇಳ್ತಾರೆ. ಅದಕ್ಕೆ ನಾರಾಯಣ ಮಹಾರಾಜರು ಹೇಳ್ತಾರೆ, ಅಖಂಡ ಪರಿಪೂರ್ಣ ಪರಬ್ರಹ್ಮ ಸ್ವರೂಪರು ನೀವು, ನಿಮ್ಮ ಮುಂದೆ ಅಷ್ಟಸಿದ್ಧಿಗಳು ತೃಣ ಮಾತ್ರ ಅಂತ ಅವರಪ್ಪ ಅವ್ರಿಗೆ ಹೇಳ್ತಾರೆ. ಆದ್ದರಿಂದ ನನಗೆ ನಿಮ್ಮ ಸಹಾಯ ಬೇಕು ಅಂತ ಅವರು ಕೇಳ್ತಾರೆ. ಇಲ್ಲಿ ನಾರಾಯಣ ಮಹಾರಾಜರು ಇಲ್ಲಿ ವ್ಯತ್ಯಾಸವನ್ನು ಹೇಳಿದ್ದಾರೆ. ಅವರೇ ಸಿದ್ಧ ಪುರುಷರಾಗಿರ್ತಾರೆ, ಆದರೂ ಕೂಡ ಅವರು ಸದ್ಗುರುವಿನ ಒಂದು ಆಶೀರ್ವಾದವನ್ನು ಬಯಸ್ತಾರೆ. ಸದ್ಗುರುವಿನ ಸಾನ್ನಿಧ್ಯದಲ್ಲಿ, ಉಪಸ್ಥಿತಿಯಲ್ಲಿ ಅವರ ಒಂದು ಕಾರ್ಯವನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಅವರು ಬಯಸಿ ಅದಕ್ಕಾಗಿ ಆಶೀರ್ವಾದವನ್ನು ಪಡೆಯಲು ಅವರು ಬಂದಿರ್ತಾರೆ. ಇಲ್ಲಿ ಅವರ ಮಾತುಗಳಲ್ಲಿ ನಮಗೆ ಆ ವ್ಯತ್ಯಾಸವು ಚೆನ್ನಾಗಿ ಕಂಡುಬರುತ್ತೆ. ಆ ಸಿದ್ಧಿಗಳನ್ನು ಪಡ್ಕೊಂಡಿರೋದು, ಹಾಗೆ ಈ ಒಂದು ಸದ್ಗುರು ಅನ್ನುವ ಒಂದು ಉನ್ನತ ಸ್ಥಿತಿಗೂ ಇರುವ ವ್ಯತ್ಯಾಸ ನಮಗೆ ಕಂಡುಬರುತ್ತೆ. ಹಾಗೆ ಅಪ್ಪ ಅವರು ವಿನಂತಿ ಮಾಡ್ಕೊಂಡಿದ್ದಕ್ಕೆ ಸಮ್ಮತಿಸ್ತಾರೆ. ಲೋಕಿಕೆರೆಯಲ್ಲಿ ಮಾಡಬೇಕು ಅಂತ ಅವರು ಏನು ನಾರಾಯಣ ಮಹಾರಾಜರು ಅಂದ್ಕೊಂಡಿರ್ತಾರೆ. ಹಾಗೆ ಎಲ್ಲಿ ಮಾಡುವುದು ಅಂತ ಒಂದು ಜಾಗದ ಒಂದು ನಿರ್ಣಯ ಮಾಡೋದಕ್ಕೆ ಅಲ್ಲಿ ಎಲ್ಲರೂ ಮುಂದಾಗ್ತಾರೆ. ಆಗ ಆ ಲೋಕಿಕೆರೆಯಲ್ಲಿ ಒಂದು ಬಹಳಷ್ಟು ಪುರಾತನವಾದ ಬಹಳಷ್ಟು ಪ್ರಸಿದ್ಧವೂ ಕೂಡ ಆಗಿದೆ ಅಂತ ಒಂದು ಆಂಜನೇಯನ ದೇವಸ್ಥಾನ ಇದೆ. ಅಲ್ಲಿ ಅದು ಬಹಳಷ್ಟು ಶಕ್ತಿಯುತವಾದ ಸ್ಥಳ ಅಂತ ಕೂಡ ಹೇಳ್ತಾರೆ. ಅಲ್ಲಿ ಆಂಜನೇಯನ ಬಳಿ ಬಹಳಷ್ಟು ಭಕ್ತರು ಬೇರೆ ಬೇರೆ ಕಡೆಯಿಂದ ಬಂದು ಹೋಗ್ತಾರೆ. ಆ ಒಂದು ಆಂಜನೇಯ ದೇವಸ್ಥಾನದ ಆವರಣದಲ್ಲಿ ಮಾಡೋದು ಅಂತ ಮೊದಲು ಅಂದ್ಕೊಳ್ತಾರೆ. ಆದರೆ ಅಲ್ಲಿ ಜಾಗದ ಒಂದು ಕೊರತೆ ಆಗುತ್ತೆ. ಅದರಿಂದ ಬೇರೊಂದು ಸ್ಥಳದಲ್ಲಿ ಮಾಡಬೇಕು ಅಂತ ಅಂದ್ಕೊಂಡಾಗ ಅಪ್ಪ ಅವರು ಒಂದು ಸ್ಥಳವನ್ನು ಸೂಚಿಸ್ತಾರೆ. ಅದು ಊರಿನಿಂದ, ಲೋಕಿಕೆರೆ ಅಲ್ಲೊಂದು ಹಳ್ಳಿಯಿಂದ ಸ್ವಲ್ಪ ಒಂಚೂರು ಮುಂದಕ್ಕೆ ಇದೆ. ಆ ಮುಂದಕ್ಕೆ ಒಂದು ಶಾಗಲೆ ಹಳ್ಳ ಅಂತ ಬರುತ್ತೆ. ಆ ಹಳ್ಳದ ಹತ್ತಿರ ಒಂದು ಜಾಗವನ್ನು ಅಪ್ಪ ಅವರು ಸೂಚಿಸ್ತಾರೆ. ಆ ಒಂದು ಜಾಗ ಯಾವುದು ಅಂತ ಅದ್ರ ಬಗ್ಗೆ ಒಂಚೂರು ಮಾಹಿತಿಯನ್ನು ಹೇಳ್ತಾನೆ. ಆ ಲೋಕಿಕೆರೆಯಲ್ಲಿ ಅಪ್ಪ ಅವರ ಒಂದು ಪರಮ ಭಕ್ತರು, ಪ್ರಥಮ ಶಿಷ್ಯರು ಆದ ಶ್ರೀನಿವಾಸರಾಯರು ಕೂಡ ಇರ್ತಾರೆ. ಅವರು ಆ ಊರಿನ ಒಂದು ಮುಖಂಡರಾಗಿರ್ತಾರೆ. ಆ ಊರಿನಲ್ಲಿ ಒಂದು ಶಾಂತಿ ಧರ್ಮವನ್ನು ಒಂದು ಕಾಪಾಡುವಂಥ ಒಂದು ಜವಾಬ್ದಾರಿಯುತವಾದ ವ್ಯಕ್ತಿಯಾಗಿರ್ತಾರೆ. ಹಾಗೆಯೇ ಮನೆಯಲ್ಲೂ ಕೂಡ ಅವರು ಒಂದು ದೊಡ್ಡ ಕುಟುಂಬದ ಒಂದು ಹಿರಿಯ ಯಜಮಾನರಾಗಿರ್ತಾರೆ. ಅವರಿಗೆ ಸಾಕಷ್ಟು ಜವಾಬ್ದಾರಿಗಳು ಇರುತ್ತೆ. ಅಷ್ಟೇ ಅಲ್ಲದೆ ಅವರು ಅಪ್ಪ ಅವರ ಮಾರ್ಗದರ್ಶನದಲ್ಲಿ, ಅವರು ಲೌಕಿಕವಾದ ಆಗಲಿ ಅಥವಾ ಪಾರಮಾರ್ಥಿಕವಾಗಲಿ ಅಪ್ಪ ಅವರ ಮಾರ್ಗದರ್ಶನದಲ್ಲಿ ಅವರು ಎರಡನ್ನೂ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಅಂಥ ಒಬ್ಬ ವ್ಯಕ್ತಿ ಅಲ್ಲಿ ಆ ಊರಿನಲ್ಲಿ ಇರ್ತಾರೆ. ಅವರ ಒಂದು ಪೂರ್ವಿಕರು ಒಬ್ಬರು ಕಾಶಿಗೆ ಹೋಗಬೇಕು, ಅವರು ಸನ್ಯಾಸಾಶ್ರಮವನ್ನು ಸ್ವೀಕಾರ ಮಾಡೋದಕ್ಕಾಗಿ ಕಾಶಿಗೆ ಹೋಗಬೇಕು ಅಂತ ಹೇಳ್ಬಿಟ್ಟು ನಿರ್ಧಾರ ಮಾಡಿ ಅವರು ಕಾಶಿಗೆ ಹೊರಡ್ತಾರೆ. ಆ ಪೂರ್ವಿಕರು ಕಾಶಿಗೆ ಅವರು ಹೊರಟಾಗ ಆ ಮನೆಯವರಿಗೆಲ್ಲ ಹೇಳಿ ಹೋಗ್ತಾರೆ, ಅವರ ಹೆಸರಿನ ಒಂದು ಜಾಗ ಇರುತ್ತೆ ಆ ಊರಿನಲ್ಲಿ, ಆ ಜಾಗವನ್ನು ಯಾರಿಗೂ ಕೊಡಬಾರ್ದು ಅಂತ ಹೇಳಿಬಿಟ್ಟು ಹೇಳಿರ್ತಾರೆ. ಯಾಕೆಂದರೆ ಅಲ್ಲಿ ಮುಂದೆ ಗುರುಮಹಿಮೆ ಪ್ರಕಟ ಆಗುತ್ತೆ ಅಂತ ಅವರು ಹೇಳಿ ಹೋಗಿರ್ತಾರೆ. ಆ ಅಪ್ಪ ಅವರು ಏನು ಸೂಚನೆ ಮಾಡಿದ್ರು ಸಪ್ತಾಹಕ್ಕೆ ಜಾಗವನ್ನು, ಆ ಜಾಗ ಅವರು ಹೇಳಿದ ಜಾಗವೇ ಆಗಿರುತ್ತೆ. ಶ್ರೀನಿವಾಸರಾಯರ ಪೂರ್ವಿಕರ ಅವರು ಹೇಳಿ ಹೋಗಿರ್ತಾರಲ್ಲ ಸನ್ಯಾಸಾಶ್ರಮ ಸ್ವೀಕಾರ ಮಾಡೋಕ್ಕೆ, ಈ ಜಾಗವನ್ನು ಕೊಡಬೇಡಿ ಯಾರಿಗೂ ಅಂತ, ಅದೇ ಜಾಗವನ್ನು ಅಪ್ಪ ಅವರು ಸೂಚನೆ ಮಾಡ್ತಾರೆ. ಅಲ್ಲಿ ಸಪ್ತಾಹದ ಕೆಲಸಗಳು, ಅದಕ್ಕೆ ಏನೇನು ತಯಾರಿ ಬೇಕೋ, ಚಪ್ಪರ ಹಾಕೋದು ಅದೆಲ್ಲ ಅಲ್ಲಿ ಆರಂಭ ಆಗುತ್ತೆ. ಆ ಜಾಗದಲ್ಲಿ ಎಲ್ಲ ಒಂದು ತಯಾರಿಗಳನ್ನು ಅಪ್ಪ ಅವರ ಭಕ್ತರು ಮಾಡ್ತಾರೆ. ಆಡಾದಮೇಲೆ ನಾರಾಯಣ ಮಹಾರಾಜರು ನುಲೇನೂರಿನಿಂದ ಅಪ್ಪ ಅವರನ್ನು ಲೋಕಿಕೆರೆಗೆ ಆ ಸಪ್ತಾಹ ನಡೆಯುವ ಜಾಗಕ್ಕೆ ಕರೆತಂದು ಅಲ್ಲಿ ಅಪ್ಪ ಅವರ ಅಪ್ಪಣೆಯಂತೆ 2 ಅಖಂಡ ಭಜನೆಗಳು ಆರಂಭ ಆಗುತ್ತೆ.
ಒಂದು ದಿಗಂಬರ ಗುರು ದಿಗಂಬರ ಶ್ರೀಪಾದ ವಲ್ಲಭ ದಿಗಂಬರ, ಇನ್ನೊಂದು ರಘುಪತಿ ರಾಘವ ರಾಜಾರಾಮ್ ಪತೀತ ಪಾವನ ಸೀತಾರಾಮ್. ಈಗ 2 ಅಖಂಡ ಭಜನೆಗಳು ನಿರಂತರ ಹಗಲು ಇರುಳು ಅದನ್ನು ಎಡೆಬಿಡದೆ 7 ದಿನಗಳ ಕಾಲ ಮಾಡುವ ಒಂದು ಸಂಕಲ್ಪ. ಅಲ್ಲಿ ಭಕ್ತಾದಿಗಳು ಆರಂಭ ಮಾಡ್ತಾರೆ ಭಜನೆನ. ಈ ಸಪ್ತಾಹದ ಸಂದರ್ಭದಲ್ಲಿ ಪ್ರತಿದಿನವೂ 5,000 ಜನಕ್ಕೆ ಕಮ್ಮಿ ಇಲ್ದಂಗೆ ಒಂದು ಊಟ ಆಗ್ತಾಯಿತ್ತಂತೆ. ಅಷ್ಟು ಜನರ ಊಟ ಆಗ್ತಾಯಿತ್ತು. ಚಂಡಿ ಹೋಮ ಕೂಡ ಮಾಡ್ತಾರೆ ಆ ಸಮಯದಲ್ಲಿ. ಬಹಳಷ್ಟು ಜನ ಸುತ್ತಮುತ್ತಲ ಒಂದು ಹಳ್ಳಿಗಳಿಂದ, ಹಾಗೆ ದಾವಣಗೆರೆಯಿಂದ, ಅಂದರೆ ಲೋಕಿಕೆರೆ ದಾವಣಗೆರೆಗೆ ಬಹಳ ಹತ್ತಿರವಾದ್ದು, ದಾವಣಗೆರೆಯಿಂದ ಕೂಡ ಜನಗಳು ಬಂದು ಒಂದು ಈ ಸಪ್ತಾಹದಲ್ಲಿ ಭಾಗವಹಿಸಿ ಹೋಗ್ತಾ ಇರ್ತಾರೆ. ಅಲ್ಲಿ ಎಷ್ಟು ಜನರು ಬಂದರು ಅಂದರೆ ಒಂದು ದೊಡ್ಡ ಅಂಗಡಿಗಳ ಸಾಲೇ ನಿರ್ಮಾಣ ಆಗಿಬಿಡ್ತಂತೆ. ಅಲ್ಲಿ ಅಷ್ಟೊಂದು ಅಂಗಡಿಗಳ ಸಾಲು ಈ ಒಂದು ಸಪ್ತಾಹಕ್ಕಾಗಿ ಜನಗಳು ಹಾಕಿದ್ರಂತೆ, ಬಂದು ಅಲ್ಲಿ ಅಂಗಡಿ ಹಾಕಿದ್ರಂತೆ. ಅಷ್ಟು ಅಂಗಡಿಗಳ ಸಾಲು ನಿರ್ಮಾಣ ಆಗೋಯ್ತಂತೆ. ಅಷ್ಟು ಜನರು ಅಲ್ಲಿ ಬಂದು ಹೋಗ್ತಾ ಇದ್ರಂತೆ. ಅಪ್ಪ ಅವರ ಒಂದು ಭಕ್ತರು ಏನಿದ್ದಾರೆ, ಅವರು ಆ ಸಂದರ್ಭದಲ್ಲಿ ಅವರು ಎಲ್ಲ ಒಂದು ಸಪ್ತಾಹದ ಕೆಲಸ ಕಾರ್ಯ ಮಾಡುವಾಗ ರಾಮನಾಮನ ಸ್ಮರಣೆ ಮಾಡ್ಕೋತಾನೆ ಎಲ್ಲ ಕೆಲಸಗಳನ್ನು ಮಾಡ್ತಾಯಿದ್ರಂತೆ. ಬಹಳಷ್ಟು ಜನರ ಒಂದು ವಿವಾಹಗಳು, ಒಂದು ಉಪನಯನಗಳು ಕೂಡ ಆ ಸಂದರ್ಭದಲ್ಲಿ ಸಾಮೂಹಿಕವಾಗಿ ನೆರವೇರುತ್ತಂತೆ. ಆ ಒಂದು ದಿನ ಹೀಗೆ ಸಪ್ತಾಹ ಹೀಗೆಲ್ಲ ನಡೀತಿರ್ಬೇಕಾದ್ರೆ ಒಂದು ದಿನ ಅಪ್ಪ ಅವರು ಶ್ರೀನಿವಾಸರಾಯರನ್ನು ಕರೆದು ಅವರ ತಲೆ ಮೇಲೆ ಕೈಯನ್ನಿಡ್ತಾರಂತೆ. ಅವ್ರ ಕೈಯನ್ನಿಟ್ಟ ಮೇಲೆ ಶ್ರೀನಿವಾಸರಾಯರು ಬಹಳಷ್ಟು ಗಂಟೆಗಳ ಗಟ್ಟಲೆ ಸುಮ್ಮನೆ ಚಲನವಲನ ಇಲ್ದಲೇ ಕುಳಿತು ಬಿಟ್ಟಿರ್ತಾರಂತೆ. ಇದನ್ನು ನೋಡಿ ಅವರ ಒಂದು ಬಂಧು ಬಾಂಧವರು ಹಾಗೆ ಅಲ್ಲಿದ್ದವರು ಗಾಬರಿ ಆಗುತ್ತಾರೆ ಸ್ವಲ್ಪ. ಇದನ್ನು ಶ್ರೀನಿವಾಸರಾಯರು ಈ ರೀತಿ ಕುಳಿತುಬಿಟ್ಟಿದ್ದಾರೆ, ಬಹಳಷ್ಟು ಗಂಟೆಗಳಿಂದ ಹೀಗೆ ಕುಳಿತುಬಿಟ್ಟಿದ್ದಾರೆ ಚಲನವಲನಗಳಿಲ್ದಲೆ ಅಂತ ಅಪ್ಪ ಅವರ ಬಳಿ ಬಂದು ಕೇಳ್ಕೋತಾರೆ. ಅವರನ್ನು ಮತ್ತೆ ಒಂದು ಮಾಮೂಲು ಆಗೋ ಹಾಗೆ ಮಾಡಬೇಕು ಅಂತ ಹೇಳಿಬಿಟ್ಟು ಸಹಜ ಸ್ಥಿತಿಗೆ ಮರಳೋ ಹಾಗೆ ಮಾಡಬೇಕು ಅಂತ ಬಂದು ಕೇಳ್ಕೊತಾರೆ. ಆಗ ಅಪ್ಪ ಅವರು ಶ್ರೀನಿವಾಸರಾಯರನ್ನು ಆ ಒಂದು ಸ್ಥಿತಿಯಿಂದ ಒಂದು ಸಹಜ ಸ್ಥಿತಿಗೆ ಮರಳೋಕ್ಕೆ, ಲೌಕಿಕಕ್ಕೆ ಮತ್ತು ಮರಳೋದಕ್ಕೆ ಅವರು ಮರಳುವಂತೆ ಮಾಡ್ತಾರೆ. ಆಗ ಶ್ರೀನಿವಾಸರಾಯರಿಗೆ ಅವ್ರಿಗೆ ಎಚ್ಚರ ಆದಮೇಲೆ ಅವ್ರಿಗೆ ಏನು ಹೇಳ್ತಾರೆ, ಅವ್ರಿಗೆ ಬಹಳ ದುಃಖ ಆಗಿಬಿಡುತ್ತೆ. ಅವರು ಕಣ್ಣೀರಿಡ್ತಾರೆ. ಅಂದರೆ ಅಪ್ಪ ಅವರು ಅವರಿಗೆ ಒಂದು ನಿರ್ವಿಕಲ್ಪ ಸಮಾಧಿ ಸ್ಥಿತಿಯನ್ನು ಕೊಟ್ಟಿದ್ದರು, ಅಂದರೆ ಆನಂದದ ಸ್ಥಿತಿಯನ್ನು ಕೊಟ್ಟಿದ್ದರು. ಆ ಆನಂದ ತಪ್ಪು ಹೋಯ್ತಪ್ಪ, ನಂಗೆ ಸಹಜಾನಂದ ತಪ್ಪು ಹೋಗ್ಬಿಡ್ತು, ಅದರ ಅನುಭವ ಎಚ್ಚರ ಆಗಿದ್ದಕ್ಕೆ ಅಂತ ಹೇಳಿಬಿಟ್ಟು ಅವರು ಬಹಳಷ್ಟು ಕಣ್ಣೀರಿಡ್ತಾರಂತೆ. ನೋಡಿ, ಹೀಗೆ ಆ ಪರಬ್ರಹ್ಮ ಅಂತಂದರೆ ಅವನು ಆನಂದವೇ. ಸದ್ಗುರು ಅಂತಂದರೆ ಆನಂದ ಬಿಟ್ಟರೆ ಬೇರೆ ಇಲ್ಲ, ಅಲ್ಲೇನೂ ಇಲ್ಲ. ಆನಂದವೇ ಸದ್ಗುರು. ಅದು ಎಂಥ ಆನಂದ ಅಂದರೆ ಒಮ್ಮೆ ಇರುತ್ತೆ ಒಮ್ಮೆ ಇರಲ್ಲ ಅನ್ನೋ ಆನಂದ ಅಲ್ಲ, ಅದು ಅಖಂಡವಾಗಿ ಇರುವಂತಹ ಒಂದು ಆನಂದ ಸ್ವರೂಪವೇ ಸದ್ಗುರು ಅಂತ ನಾವು ಹೇಳ್ಬೋದು. ಯಾರೇ ಸದ್ಗುರುಗಳು ಆಗಲಿ ಅಲ್ಲಿ ಅವರು ಅಖಂಡ ಆನಂದ ಸ್ವರೂಪರು. ಅವರ ಸನ್ನಿಧಿ ಅಂತಂದರೆ ಏನು? ಆನಂದವೇ. ಆನಂದ ಬಿಟ್ಟು ಅಲ್ಲಿ ಬೇರೆ ಇನ್ನೇನೂ ಇಲ್ಲ. ಅಲ್ಲಿ ಅವರ ಸನ್ನಿಧಿಯಲ್ಲಿ ಬೇರೆ ಯಾವ ಒಂದು ಮನಸ್ಸಿನ ತಾಪಗಳಾಗಲಿ ಏನೂ ಇರೋದಿಲ್ಲ. ಅಲ್ಲಿ ಸದಾ ಆನಂದವೇ ತುಂಬಿರುತ್ತೆ. ಅವರು ಇದ್ದ ಒಂದು ಸ್ಥಳ ಪವಿತ್ರ ಆಗುತ್ತೆ, ಅಲ್ಲಿ ಸದಾ ಆನಂದವೇ ತುಂಬಿರುತ್ತೆ. ಆದ್ದರಿಂದ ಆ ಒಂದು ಸಪ್ತಾಹವು ಆನಂದಮಯವಾಗಿ ಹೋಗಿತ್ತಂತೆ. ಅಲ್ಲಿ ಆ ಸಪ್ತಾಹದಲ್ಲಿ ಲಕ್ಷಾಂತರ ಜನ ಬಂದು ಹೋದ್ರಂತೆ. ಅಪ್ಪ ಅವರ ದರ್ಶನ ಪಡೆದ್ರು. ಆಮೇಲೆ ಅಲ್ಲಿ ಅವ್ರ ಕೈಲಾದ ಸೇವೆಯಲ್ಲಿ ಭಾಗವಹಿಸಿದ್ರು, ಸೇವೆ ಮಾಡಿದ್ರು. ಎಲ್ಲರೂ ಅಲ್ಲಿದ್ದವರೆಲ್ಲರೂ ಆನಂದ ಸ್ಥಿತಿಯಲ್ಲಿದ್ದರು, ಎಲ್ಲರೂ ಆನಂದ ಭಾಜನರಾದ್ರಂತೆ. ಹೀಗೆ ಆ ಸಪ್ತಾಹ ಅನ್ನೋದು ನೆರವೇರಿತು. ಸ್ವತಃ ನಾರಾಯಣ ಮಹಾರಾಜರಿಗೆ ಬಹಳ ಆನಂದ ಆಯಿತು. ಯಾಕೆಂದರೆ ಅವರು ಮಾಡಿದ 99 ಸಪ್ತಾಹ ಅವ್ರು ಏನು ಮಾಡಿದ್ರು ಅವು ಯಾವೂ ಕೂಡ ಇಷ್ಟೊಂದು ಆನಂದವಾಗಿ ನೆರವೇರಲಿಲ್ಲ ಅಂತ ಹೇಳಿಬಿಟ್ಟು ಅವರೇ ಸ್ವತಃ ಅಪ್ಪ ಅವರ ಬಳಿ ಬಂದು, ನಾನು ಮಾಡಿದ 99 ಸಪ್ತಾಹದಲ್ಲಿ ಇಷ್ಟು ಗುರುಮಹಿಮೆ ಎಲ್ಲಿಯೂ ಪ್ರಕಟ ಆಗಲಿಲ್ಲ, ಇಲ್ಲಿ ಅಷ್ಟು ಗುರುಮಹಿಮೆ ಪ್ರಕಟ ಆಯಿತು ಅಂತ ಹೇಳಿಬಿಟ್ಟು ಅಪ್ಪ ಅವರನ್ನು ಹಾಡಿ ಹೊಗಳ್ತಾರೆ. ಅವರಿಗೆ ನಮಿಸ್ತಾರೆ. ಹೀಗೆ ಒಂದು ಸಪ್ತಾಹ ಅನ್ನೋದು ಆನಂದಮಯವಾಗಿ ಕಳೆಯುತ್ತೆ. ಆದ್ದರಿಂದ ಆ ಜಾಗವು ಈಗಲೂ ಕೂಡ ಅಪ್ಪ ಅವರ ಒಂದು ಆಶ್ರಮ ಆ ಜಾಗದಲ್ಲಿ ಇದೆ. ಅದು ಲೋಕಿಕೆರೆಯ ಒಂದು ಆನಂದಾಶ್ರಮ ಅಂತಲೇ ಅದಕ್ಕೆ ಹೆಸರು. ಈಗಲೂ ಕೂಡ ಅಲ್ಲಿ ನಾವು ಆಶ್ರಮದಲ್ಲಿ ಕಾಲಿಟ್ವಿ ಅಂತಂದರೆ ಅಲ್ಲಿ ನಿಜವಾಗ್ಲೂ ಆ ಆನಂದದ ಒಂದು ಅಲೆಗಳನ್ನು ನಾವು ಇನ್ನೂ ಕೂಡ ಅಲ್ಲಿ ನಾವು ನಮಗೆ ಅದರ ಅನುಭವವನ್ನು ಪಡಿಬೋದು, ಅನುಭವ ಆಗುತ್ತೆ ಅಂತ ಒಂದು, ಅದಕ್ಕೆ ಅದು ಹೆಸರೇ ಆನಂದಾಶ್ರಮ
ಅಂತ ಹೇಳಿಬಿಟ್ಟು ಅದಕ್ಕೆ ನಾಮಕರಣ ಮಾಡುತ್ತಾರೆ. ನಂತರ ಅಲ್ಲಿ ಎಲ್ಲಿ ಸಪ್ತಾಹ ಆಗಿತ್ತೋ ಅಲ್ಲಿ ಒಂದು ರಾಮ ಭಜನೆ ಎಲ್ಲಿ ನಡೆದಿತ್ತೋ ಅಲ್ಲಿ ಒಂದು ಅಶ್ವತ್ಥ ವೃಕ್ಷವನ್ನು ನಡೆಸ್ತಾರೆ ಅಪ್ಪ ಅವರು. ಮತ್ತು ದಿಗಂಬರ ಭಜನೆ ಎಲ್ಲಿ ನಡೀತಿತ್ತೋ ಅಲ್ಲಿ ಒಂದು ಔದುಂಬರವನ್ನು ಸ್ಥಾಪಿಸ್ತಾರೆ. ಚಂಡಿ ಹೋಮ ನಡೆದ ಕಡೆ ಒಂದು ಕಟ್ಟೆಯನ್ನು ಕಟ್ಟಿಸ್ತಾರೆ. ಹೀಗೆ ಆ ಮರಗಳನ್ನು ನಾವು ಇನ್ನೂ ಕೂಡ ಲೋಕಿಕೆರೆಯ ಆನಂದಾಶ್ರಮದಲ್ಲಿ ನಾವು ನೋಡಬಹುದು. ಆಗಿನ ಕಾಲದಲ್ಲಿ ಆವಾಗ ನಡೆದಿದ್ದ ಒಂದು ಸಪ್ತಾಹ ಕಾಲದಲ್ಲಿ ಏನು ಸಸಿಗಳನ್ನು ನಡೆಸಿದ್ರು ಆ ಭಜನೆ ಆದ ಜಾಗದಲ್ಲಿ ಅವು ಹೆಮ್ಮರವಾಗಿದ್ದಾವೆ. ಈಗಲೂ ಕೂಡ ನಾವು ಆ ವೃಕ್ಷಗಳನ್ನು ಅಲ್ಲಿ ಕಾಣ್ಬೋದು. ಪ್ರತಿ ವರ್ಷವೂ ಗುರುಪಾಡ್ಯ ಕಾರ್ಯಕ್ರಮ ಆ ಜಾಗದಲ್ಲಿ ಆನಂದಾಶ್ರಮದಲ್ಲಿ ನಡೆಯುತ್ತೆ. ಅಲ್ಲಿ ಬಹಳ ವಿಜೃಂಭಣೆಯಿಂದ ಗುರುಪಾಡ್ಯ ಕಾರ್ಯಕ್ರಮ ನೆರವೇರುತ್ತೆ. ಹಾಗೆ ಪ್ರತಿ ತಿಂಗಳು ಭಜನೆಗಳು ಕೂಡ ಅಪ್ಪ ಅವರ ಭಜನೆ ಪ್ರತಿ ತಿಂಗಳು ನಡೆಯುತ್ತೆ. ಹೀಗೆ ಒಂದು ಆನಂದಾಶ್ರಮದಲ್ಲಿ ಆನಂದವಾಗಿ ನಡೆದು ಇನ್ನೂ ಕೂಡ ಆನಂದ ಅಲೆಗಳನ್ನು ಆ ಒಂದು ಜಾಗದಲ್ಲಿ ನಾವು ಕಾಣಬಹುದು. ಅಂತಹ ಒಂದು ಭಾಗವನ್ನು ನಾನು ಆರಾಸೆ ಅವರು ಬರೆದ ಗುರುಕಥಾಮೃತದಿಂದ ತೆಗೆದುಕೊಂಡು ಇಂದು ಹೇಳಿದ್ದೇನೆ. ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳನ್ನು ಸಲ್ಲಿಸ್ತೇನೆ. ಧನ್ಯವಾದಗಳು. ಜೈ ಶಂಕರಲಿಂಗ.